ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ರಾಜಕಾರಣದಲ್ಲಿ 2 ಕ್ಷೇತ್ರಗಳ ರಿಸಲ್ಟ್ ಬಂದ್ಬಿಟ್ಟಿದೆಯಲ್ಲ. 2 ಕ್ಷೇತ್ರಗಳಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಗೆದ್ದಿದೆ, ಬಿಜೆಪಿ ಸೋತು ಹೋಗಿದೆ. ಹಂಗೆ ನೋಡಿದರೆ ಯಾವುದೇ ಪಕ್ಷದ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರದ ಅವಧಿಯಲ್ಲಿ ನಡೆಯುವಂಥ ಬೈ ಎಲೆಕ್ಷನ್ಗಳು ಉಪಕದನ ಇದೆಯಲ್ಲ, ಅದರಲ್ಲಿ ಬಹುತೇಕ 90% ಆಡಳಿತ ಪಕ್ಷದ ಅಭ್ಯರ್ಥಿಗಳೇ ಗೆಲ್ಲುವಂಥದ್ದು ಸಾಮಾನ್ಯ. ಆದರೆ ಈ ಗೆಲುವು ಪ್ರಮುಖ ವಿಪಕ್ಷವಾಗಿರ್ತಕ್ಕಂಥ ರಾಜ್ಯದಲ್ಲಿ ಬಿಜೆಪಿಗೆ ಒಂದು ದೊಡ್ಡ ಮೆಸೇಜನ್ನು ಕೊಟ್ಟಿದೆ. ಹಾಗಾದರೆ ಯಾವ ಮೆಸೇಜ್ ಬಿಜೆಪಿಗೆ ಕೊಟ್ಟಿದೆ, ಯಾರು ಎಚ್ಚೆತ್ಕೋಬೇಕಿದೆ ಮತ್ತು ಈಗಲೇ ಇನ್ನು ಉಳಿದಿರತಕ್ಕಂಥ 2 ವರ್ಷಗಳ ಅವಧಿಗೆ ಬಿಜೆಪಿ ಹೇಗೆ ತಯಾರಾಗಬೇಕಾಗಿದೆ ಅನ್ನೋದ್ರ ಕುರಿತಂತೆ ನಾನು ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಮೊನ್ನೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಡ್ತಾರೆ, ನಾನು ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ಮಾಂಸ ತಿಂತೀನಿ. ಅಣ್ಣ ನೀವು ಮಾಂಸಾಹಾರ ತಿನ್ನು, ಏನು ಬೇಕಾದ್ರೂ ಮಾಡು, ನೀನು ಬೇಕಾದ್ರೆ ತುದಿ ಕಟ್ಟು ಮಾಡಿಸ್ಕೋಬೇಡ ಅಂತ ನಾವು ಹೇಳಲ್ಲ. ಎಸ್ ವೀಕ್ಷಕರೇ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ 2 ಕ್ಷೇತ್ರಗಳ ರಿಸಲ್ಟ್ ಈಗ ಹೊರಗಡೆ ಬಂದಿರತಕ್ಕಂಥದ್ದು. ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿಯನ್ನ ಬಾರಿಸಿದೆ. ನಾವೇ ಗೆಲ್ತೀವಿ, 2 ಕಡೆ ನಾವೇ ಗೆಲ್ತೀವಿ ಅನ್ನುವಂಥ ಮಾತನ್ನ ಉಭಯ ಪಕ್ಷಗಳ ನಾಯಕರು ಕೂಡ ಹೇಳ್ತಾ ಇದ್ರು. ಆದರೆ ಚುನಾವಣಾ ರಿಸಲ್ಟ್ ಬಂದ ನಂತರವೇ ಅಲ್ಲಿ ಯಾರು ಗೆದ್ದದ್ದು ಅನ್ನುವಂಥದ್ದು ಕೂಡ ಸಾಬೀತಾಯಿತು. ಓಕೆ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಅಭ್ಯರ್ಥಿಗಳೇ ಅಲ್ಲಿ ಗೆದ್ದಿರ್ತಕ್ಕಂಥದ್ದು. ಅಲ್ಲಿ ಬೇಸಿಕಲಿ ಇದ್ದದ್ದು ಕೂಡ ಕಾಂಗ್ರೆಸ್ ಶಾಸಕರುಗಳೇ. ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಇದ್ರು, ಅಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಗೆದ್ದಿದ್ದಾರೆ. ಬಾಗಲಕೋಟೆಯಲ್ಲಿ HY ಮೇಟಿ ಇದ್ರು, ಕಾಂಗ್ರೆಸ್ಸಿನ MLA, ಅಲ್ಲೂ ಕೂಡ ಅವರ ಪುತ್ರ ಉಮೇಶ್ ಮೇಟಿ ಗೆದ್ದಿದ್ದಾರೆ. ಆಯ್ತಾ? ಆದರೆ ಇಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು, ಇನ್ನೇನು 2 ವರ್ಷಗಳ ಕಾಲ ಇದೆ, 1.5-2 ವರ್ಷಗಳು ಅಷ್ಟೇ ಇರತಕ್ಕಂಥದ್ದು ರಾಜ್ಯದ ಸಾರ್ವತ್ರಿಕ ಚುನಾವಣೆಗೆ. 2028ರಲ್ಲಿ ಬಂದುಬಿಡುತ್ತೆ. ಆ ಒಂದು ಚುನಾವಣೆಗೆ ಒಂದು ರೀತಿಯ ಪೂರ್ವ ತಯಾರಿ ಮಾಡಿಕೊಂಡಿರ್ತಕ್ಕಂಥ ಇಲ್ಲಿನ ಪ್ರಮುಖ ವಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು JDSಗೆ ಈ ಚುನಾವಣಾ ರಿಸಲ್ಟ್ ಏನಾದರೂ ಪಾಠ ಕಲಿಸಿದೆಯಾ ಅನ್ನುವಂಥದ್ದನ್ನು ಚರ್ಚೆ ಮಾಡಬೇಕಾಗಿದೆ. ಈಗ ಚುನಾವಣೆಯ ಸೋಲು ಗೆಲುವು ಸಾಮಾನ್ಯ ಬಿಡಿ, ಆಮೇಲೆ ಒಂದು ಚುನಾವಣೆ ಸೋಲಿಕ್ಕೆ ಅದರದೇ ಆಗಿರ್ತಕ್ಕಂಥ ಹಲವಾರು ಕಾರಣಗಳಿರ್ತವೆ ಮತ್ತು ಗೆಲ್ಲಲಿಕ್ಕೂ ಕೂಡ ಅದರದೇ ಆಗಿರ್ತಕ್ಕಂಥ ಹಲವಾರು ಕಾರಣಗಳು ಕೂಡ ಇರ್ತವೆ. ಆದರೆ ಒಂದು ಪಕ್ಷವಾಗಿ ಪಕ್ಷದ ಸಿದ್ಧಾಂತಗಳನ್ನು ಹೇಗೆ ರೂಪಿಸ್ಕೊಂಡು ಹೋಗಬೇಕು ಮತ್ತು ನಾವು ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು ಅನ್ನುವಂಥ ಒಂದು ಪಾಠವನ್ನು ಬಿಜೆಪಿಗೆ ಕರ್ನಾಟಕದ ಮತದಾರರು ಕಲಿಸಿದಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿರ್ತಕ್ಕಂಥದ್ದು. ನೋಡಿ, ಬಿಜೆಪಿ ಹೇಳಿ ಕೇಳಿ ಕೋಮು ರಾಜಕಾರಣವನ್ನು ಮಾಡುತ್ತೆ, ಒಂದು ಸೂಕ್ಷ್ಮ ಸಂವೇದನೆ ವಿಚಾರಗಳನ್ನು ಚರ್ಚೆಗೆ ತಂದು ಕೋಮು ರಾಜಕಾರಣವನ್ನು ಮಾಡುತ್ತೆ, ಸೆಂಟಿಮೆಂಟನ್ನು ತೆಗೆದುಕೊಂಡು ಬಂದು ಜನರ ನಡುವೆ ಕೋಮು ಭಾವನೆಗಳನ್ನು ಬಿತ್ತಿ ಧರ್ಮ ರಾಜಕಾರಣವನ್ನು ಮಾಡುತ್ತೆ ಅನ್ನುವಂಥ ಆರೋಪ ಇದೆ ಅಲ್ವಾ. ಅದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಕೋಮು ರಾಜಕಾರಣ ಇರಲಿಲ್ಲ. ನೋಡಿ, ಎಲ್ಲೋ ಕರಾವಳಿ ಭಾಗದಲ್ಲಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಕೋಮು ರಾಜಕಾರಣ ನಡೀತಾ ಇತ್ತು. ಅದು ಕರಾವಳಿ ಕೋಮು ರಾಜಕಾರಣದ ಕಾರ್ಖಾನೆ ಅಂತಾನೆ ಕೂಡ ಕರೆಸ್ಕೊಳ್ಳಲಾಗ್ತಿತ್ತು. ಆದರೆ ಈ ಒಂದು ಬೈ ಎಲೆಕ್ಷನ್ನಲ್ಲಿ ಅದು ಹೆಚ್ಚಾಗಿ ಕಂಡು ಬಂದಿರಲಿಲ್ಲ ಪ್ರಾಥಮಿಕ ದಿನಗಳಲ್ಲಿ, ಅಂದರೆ ಪ್ರಚಾರದ ಪ್ರಾಥಮಿಕ ದಿನಗಳಲ್ಲಿ. ಆದರೆ ಏನಾಯಿತು, ಪ್ರಚಾರ ಇನ್ನೇನು ಮುಗಿತಾ ಬಂತು ಅನ್ನೋ ಹಂತದಲ್ಲೇ ಅಲ್ಲಿ ಅಖಂಡ ಹಿಂದುತ್ವವಾದಿಗಳು ಎಂಟ್ರಿ ಕೊಟ್ಟರು. ಬಸನಗೌಡ ಪಾಟೀಲ್ ಯತ್ನಾಳ್ರಂಥ ಅಖಂಡ ಹಿಂದುತ್ವವಾದಿ ಎಂಟ್ರಿ ಕೊಟ್ಟು ಬಾಗಲಕೋಟೆಯಲ್ಲಿ ಭಾರಿ ಚುನಾವಣಾ ಪ್ರಚಾರವನ್ನು ಮಾಡಿದ್ರು. ನೇರವಾಗಿ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಮುಸಲ್ಮಾನರನ್ನ ಬೈಯೋದು, ಅಲ್ಪಸಂಖ್ಯಾತರನ್ನ ಬೈಯೋದು, ಕಾಂಗ್ರೆಸ್ರನ್ನ ಬೈಯೋದು, ಒಂದು ರೀತಿ ತುಚ್ಛ ಪದಗಳನ್ನು ಬಳಸೋದು, ಅಶ್ಲೀಲ ಪದಗಳನ್ನು ಬಳಸೋದು, ಇದೆಲ್ಲವೂ ಕೂಡ ಮಾಡಿದ್ರು. ಇವತ್ತು ಏನು ಕನ್ಸಿಡರ್ ಆಗ್ತಾ ಇದೆ, ನಿಜವಾಗ್ಲೂ ಅಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದಿದ್ದು ಅಲ್ಲಿ ಬಾಗಲಕೋಟೆಯ ವೀರಣ್ಣ ಚರಂತಿ ಮಠ ಅನ್ನುವಂಥ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಲಿಕ್ಕ ಅಥವಾ ಸೋಲಿಸ್ಲಿಕ್ಕ ಅನ್ನುವಂಥ ಚರ್ಚೆ ಈಗ ಶುರುವಾಗ್ಬಿಟ್ಟಿದೆ. ಆ್ಯಕ್ಚುಲಿ ಯತ್ನಾಳ್ ಬರಲಿಕ್ಕೆ BY ವಿಜೇಂದ್ರ ಆಗಿರಲಿ, ಬಿಜೆಪಿ ರಾಜ್ಯಾಧ್ಯಕ್ಷ, ಅಥವಾ BS ಯಡಿಯೂರಪ್ಪನವರಿಗೆ ಇಷ್ಟನೇ ಇರಲಿಲ್ಲ. ಆದರೆ ಒಂದು ಮಾತು ಉಳಿಬಾರ್ದಲ್ಲ, ನಾಳೆ ಹೊತ್ತಾರೆ ಏನಾದರೂ ಬಿಜೆಪಿ ಅಭ್ಯರ್ಥಿ ಸೋತು ಬಿಟ್ರೆ ಯತ್ನಾಳ್ ಬಂದಿದ್ರೆ ಗೆಲ್ತಿದ್ರೇನೋ ಅನ್ನುವಂಥ ಒಂದು ಮಾತು ಬರಬಾರ್ದಲ್ವಾ. ಹಾಗಾಗಿ ಅವರು ಒಂದಿನ ಬಂದು ಹೋಗಲಿ ಅನ್ನುವಂಥ ರೀತಿಯಲ್ಲಿ ಅವರನ್ನು ಕರೆಸಿದ್ರು. ಮೌನವಾಗಿದ್ದರು ಯಡಿಯೂರಪ್ಪ ಮತ್ತು ವಿಜಯೇಂದ್ರ. ಅದರ ನಂತರ ಯತ್ನಾಳ್ ಬಂದರು, ಉಗ್ರವಾದ ಭಾಷಣಗಳನ್ನು ಮಾಡಿದ್ರು, ಹೋದರು. ಆದರೆ ಪರಿಣಾಮ ಏನೂ ಆಗಲಿಲ್ಲ. ಆಗಿದ್ದೇನು ಅಲ್ಲ, ಏನು ಒಂದಷ್ಟು ವೀರಣ್ಣ ಚರಂತಿ ಮಠ ಅವರ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಬೀಳುವಂಥ ಅಲ್ಪಸಂಖ್ಯಾತ ಮತಗಳು ಕೂಡ ಯತ್ನಾಳ್ ಅವರ ಹಿಂದೂ ಹುಲಿಯ ರೂಪ, ಹಿಂದೂ ಘರ್ಜನೆಯ ರೂಪದಿಂದ ಅದು ಮತ್ತೆ ಕಾಂಗ್ರೆಸ್ಗೆ ಫಿಕ್ಸ್ ಆಗಿ ಹೋಯಿತು. ಅಷ್ಟರ ಮಟ್ಟಿಗೆ
ಕಾಂಗ್ರೆಸ್ನಿಂದ ಬರ್ತಾ ಇರತಕ್ಕಂಥ ಮತಗಳನ್ನು ಯತ್ನಾಳ್ ವಾಪಸ್ ಕಾಂಗ್ರೆಸ್ಸಿಗೆ ಕಳಿಸಿದ್ರು ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಅಲ್ವಾ. ಇದಕ್ಕೆ BS ಯಡಿಯೂರಪ್ಪ ಮತ್ತು ವಿಜೇಂದ್ರ ಮೌನವಾಗಿದ್ದಾರೆ ಮತ್ತು ಯಡಿಯೂರಪ್ಪ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾವು ದಾವಣಗೆರೆಯಲ್ಲಿ ಬಹಳ ಕಡಿಮೆ ಅಂತರದಿಂದ ಸೋತಿದ್ದೀವಿ, ಅಷ್ಟ ಅಂತರದಿಂದ ನಮಗೆ ಗೆಲುವು ಸಿಗಬೇಕಾಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ದಾವಣಗೆರೆದು ಹೇಳ್ತಾರೆ, ಬಾಗಲಕೋಟೆದು ಹೇಳಲ್ಲ. ಯಾಕಂದರೆ ಬಾಗಲಕೋಟೆ ಸೋಲನ್ನು ಅವರು ತೆಗೆದುಕೊಳ್ಳೋದಕ್ಕೆ ತಯಾರಿಲ್ಲ. ಯಾಕಂದರೆ ಬಾಗಲಕೋಟೆಯಲ್ಲಿ ಘಟಾನುಘಟಿ ಹಿಂದೂ ನಾಯಕರುಗಳು ಬಂದಿದ್ದರು. ಹಾಗಾಗಿ ಆ ಸೋಲನ್ನು ಯತ್ನಾಳ್ ಮುಂತಾದವರ ತಲೆಗೆ ಕಟ್ಟಲಿಕ್ಕೆ ಯಡಿಯೂರಪ್ಪ ಹೆಚ್ಚಿಸ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಇದ್ರ ಜೊತೆಗೆ ನಾನು ಒಂದು ಮಾತನ್ನು ಹೇಳ್ತೀನಿ, ಯಡಿಯೂರಪ್ಪನವರು ತಮ್ಮ 4 ಬಾರಿ ಮುಖ್ಯಮಂತ್ರಿ ಗಾದಿಯ ಒಂದು ಅಧಿಕಾರಾವಧಿಯಲ್ಲೇ ಭ್ರಷ್ಟ ರಾಜಕಾರಣ ಮಾಡಿರ್ಬೋದು, ಭ್ರಷ್ಟಾಚಾರಗಳನ್ನು ಮಾಡಿರ್ಬೋದು, ಭ್ರಷ್ಟಾಚಾರದಲ್ಲೇ ಜೈಲಿಗೆ ಹೋಗಿರ್ಬೋದು. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದುಕೊಂಡೇ ಆ ರೆಕಾರ್ಡ್ ಮಾಡಿರ್ಬೋದು. ಆದರೆ ಯಡಿಯೂರಪ್ಪನವರು ಯಾವತ್ತೂ ಕೂಡ ಬಹಿರಂಗವಾಗಿ ಕೋಮು ರಾಜಕಾರಣವನ್ನು ಮಾಡಿಲ್ಲ. ಧರ್ಮಗಳ ಮೇಲೆ ನಡುವೆ ವಿಷ ಬಿತ್ತುವಂಥ ವಿಷದ ಭಾಷಣಗಳನ್ನು ಮಾಡಿಲ್ಲ ಅಲ್ವಾ. ಅಷ್ಟು ಮಟ್ಟಿಗೆ ಯಡಿಯೂರಪ್ಪನವ್ರನ್ನ ನಾವು ಒಂದಷ್ಟು ಸಹಿಸ್ಕೋಬಹುದು. ಯಾಕಂದರೆ ಬಹಿರಂಗವಾಗಿ ಕೋಮು ರಾಜಕಾರಣವನ್ನು ಅವರು ಮಾಡಲ್ಲ. ಹಾಗಾಗಿ ಆದರೆ ಯತ್ನಾಳ್ರವರು ಕರ್ಕೊಂಡು ಬಂದು ಇದು ಎಲ್ಲೋ ವೀರಣ್ಣ ಚರಂತಿಮಠ ಅವರನ್ನು ಸೋಲಿಸಲಿಕ್ಕೆ ಕರ್ಕೊಂಡು ಬಂದ್ರ ಅನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿತ್ತು. ಸದ್ಯಕ್ಕೆ ಯತ್ನಾಳ್ರವರ ಸೋಲಿನ ಒಂದು ಎಲ್ಲ ಕ್ರೆಡಿಟನ್ನು ಯತ್ನಾಳ್ರವರ ತಲೆಗೆ ಕಟ್ಟಲಾಗ್ತಾ ಇದೆ. ಈ ಮೂಲಕ ಯತ್ನಾಳ್ ಬಂದರೆ, ಹಿಂದೂ ಹುಲಿ ಯತ್ನಾಳ್ ಬಂದರೆ ಅದರಿಂದ ಏನು ವರ್ಕೌಟ್ ಆಗಲ್ಲ, ವೋಟರ್ಸ್ ಏನು ಬರಲ್ಲ, ಅದು BJPಗೆ ಯಾವುದೇ ಅನುಕೂಲ ಆಗಲ್ಲ ಅನ್ನುವಂಥದ್ದನ್ನು ಮತ್ತೊಮ್ಮೆ ಸಾಬೀತು ಮಾಡಲಾಗ್ತಾ ಇದೆ. ಈ ಕುರಿತಂತೆ BJP ಹೈಕಮಾಂಡ್ಗೂ ಅವರು ಮಾಹಿತಿಯನ್ನು ಕೊಡುವಂಥ ಎಲ್ಲ ಸಾಧ್ಯತೆಗಳಿದೆ. ಯಾರು? ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಟೀಮ್. ಇನ್ನೊಬ್ಬ ಮಹಾಶಯ ಅಲ್ಲಿಗೆ ಬಾಗಲಕೋಟೆಗೆ ಹೋಗಿದ್ರು. ಅವರು ಪೇಪರ್ ಸಿಂಹ ಅಂತ ಅಲ್ವಾ, ಪೇಪರಲ್ಲಿ ಸಿಂಹದಂತೆ ಗರ್ಜನೆ ಮಾಡ್ತಿದ್ರು. ಅದು ಯಾವುದೋ ಒಂದು ಆಕ್ಸಿಡೆಂಟಲ್ಲಿ ಅವರು MP ಆಗೋಗ್ಬಿಟ್ರು ಆಯ್ತಾ. ಅದಾದ ನಂತರ ಎಲ್ಲಿ ನೋಡಿದ್ರಲ್ಲಿ ಕೋಮು ಭಾಷಣ, ಎಲ್ಲಿ ನೋಡಿದ್ರಲ್ಲಿ ವಿಷ ಬಿತ್ತುವಂಥ ಭಾಷಣ, ಕೋಮು ಸಂಘರ್ಷದ ಭಾಷಣಗಳನ್ನು ಮಾಡ್ತಾ ಬರ್ತಾ ಇದ್ರು. ಆ ಮಹಾನುಭಾವ ಅಲ್ಲಿ ಹೋಗಿಯೂ ಕೂಡ ಈ ಬಾರಿ MP ಸೀಟ್ ಸಿಗದೇನೂ ಕೂಡ ಮತ್ತೆ ಆ ಪಶ್ಚಾತ್ತಾಪ ಇದ್ರೂ ಕೂಡ BJP ಪಕ್ಷದಿಂದ ನೆಗ್ಲೆಕ್ಟ್ಗೆ ಒಳಗಾಗಿದ್ರು ಕೂಡ ಬಾಗಲಕೋಟೆಯಲ್ಲಿ ಅಲ್ಲೂ ಕೂಡ ಹೋಗಿ ಆ ತರಹದ್ದೇ ಉದ್ರೇಕಕಾರಿ ಭಾಷಣಗಳನ್ನು ಮಾಡಿದರು. ಯಾವ ಹಂತಕ್ಕೆ ಅಂದರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತುಚ್ಛವಾಗಿ ಮಾತನಾಡುವಂಥ ಮಾತುಗಳನ್ನು ಮಾಡಿದರು. ಸಿದ್ದರಾಮಯ್ಯನವರು ಬೇಕಿದ್ರೆ ತುದಿ ಕಟ್ ಮಾಡಿಸ್ಕೊಳ್ಳಿ, ಮುಸಲ್ಮಾನರನ್ನು ಓಲೈಕೆ ಮಾಡೋದು ಬಿಟ್ಟು ಅನ್ನುವಂಥ ಈ ಥರದ ಅರ್ಥದ ಮಾತುಗಳನ್ನು ಆಡಿದರು. ಕೊನೆಗೆ ಯಾರ ತುದಿ ಕಟ್ಟಾಯಿತು? ಇದೇ ಪೇಪರ್ ಸಿಂಹನ ತುದಿ ಕಟ್ಟಾಗಿದೆ. ಬಾಗಲಕೋಟೆಯಲ್ಲಿ ಪೇಪರ್ ಸಿಂಹನ ಭಾಷಣದಿಂದ 4 ಓಟುಗಳು ಬಂದಿಲ್ಲ. ಯತ್ನಾಳ್ ಭಾಷಣದಿಂದಲೂ ಏನೂ ವರ್ಕೌಟ್ ಆಗಿಲ್ಲ, ಪೇಪರ್ ಸಿಂಹನ ಭಾಷಣದಿಂದಲೂ ಕೂಡ ಏನೂ ವರ್ಕೌಟ್ ಆಗಿಲ್ಲ. ಹಾಗಾಗಿ ಹಿಂದೂ ಹುಲಿಯ ಬಾಲ ಕಟ್ಟಾಗಿದೆ, ಪೇಪರ್ ಸಿಂಹದ ತುದಿ ಕಟ್ಟಾಗಿದೆ. ಅಕ್ಷರಶಃ ಅಲ್ಲಿನ ಮತದಾರರು ಈ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನೋಡಿ, ಕರ್ನಾಟಕದಲ್ಲಿ ಕೋಮು ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಮೊದಲೇ ಹೇಳ್ತಾ ಇದ್ದೆ, ಅದರಲ್ಲೂ ಕೂಡ ಬಾಗಲಕೋಟೆ ಇದೆಯಲ್ಲ, ಅದು ಸೂಫಿ ಶರಣರ ನಾಡು, ಕೋಮು ಸಾಮರಸ್ಯದ ನಾಡು ಅಲ್ವಾ. ಅಲ್ಲಿ ಬಸವಣ್ಣನವರು ಬಾಳಿದ ನಾಡದು. ಅಂಥ ಕಡೆ ಹೋಗ್ಬಿಟ್ಟು ನೀವು ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದರೆ ಅಲ್ಲಿ ಜನ ಒಪ್ಕೊಳ್ತಾರೇನ್ರಿ? ಏನು ದಡ್ಡರಾಗ್ಬಿಟ್ಟಿದ್ದಾರಾ? ಅಷ್ಟಿನ್ನೂ ವಿಷ ಅವರ ತಲೆಯಲ್ಲಿ ಹೊಕ್ಕಿಲ್ಲ. ಇವರೆಲ್ಲ ಹೋಗಿ ಎಷ್ಟೇ ವಿಷ ಹೊಕ್ಸಿದ್ರೂ ಅದು ಅವರ ತಲೆಗೆ ಏರೋದಿಲ್ಲ. ಇದು ಇವತ್ತಿನ ಸದ್ಯದ ಪರಿಸ್ಥಿತಿ. ಹಾಗಾಗಿ ಯತ್ನಾಳ್ಗೆ ಸದ್ಯಕ್ಕೆ ಈಗ ಅವರು BJPಯಲ್ಲಿ ಅವರಿಗೆ ಅಸ್ತಿತ್ವ ಇಲ್ಲ, ಉಚ್ಚಾಟನೆ ಮಾಡಿದ್ದಾರೆ. JDS ಅವ್ರನ್ನ ಕರ್ಕೊಳ್ಳುತ್ತೋ ಬಿಡುತ್ತೋ ಗೊತ್ತಿಲ್ಲ. ಕಾಂಗ್ರೆಸ್ ಅವರು ಬರೋದಿಲ್ಲ, ಯಾಕಂದರೆ DK ಶಿವಕುಮಾರ್ ಇರೋವರೆಗೂ ಕಾಂಗ್ರೆಸ್ಸಿಗೆ ಬರಲ್ಲ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಯತ್ನಾಳ್ಗೆ JCBನೇ ಗತಿ. ಹಾಗಾದರೆ ಪೇಪರ್ ಸಿಂಹಗೆ ಏನು ಗತಿ? ಅವರು ಕೂಡ ಸದ್ಯಕ್ಕೆ ನೆಗ್ಲೆಕ್ಟ್ ಆಗಿಬಿಟ್ಟಿದ್ದಾರೆ. ತಮ್ಮ ಈ ಹಳೆಯ ಕೋಮು ಭಾಷಣದ ದಾಳಗಳು ನಡೆಯಲ್ಲ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಯಾಕಂದರೆ ಬಾಗಲಕೋಟೆಯಲ್ಲಿ ಅವರ ಬಾಲ ಕಟ್ಟಾಗ್ಬಿಟ್ಟಿದೆ. ಹಾಗಾಗಿ ಪೇಪರ್ ಸಿಂಹಗೂ ಕೂಡ ಈಗ ಪ್ರಜಾಪ್ರಭುತ್ವ ಪರವಾದ ರಾಜಕಾರಣವನ್ನು ಮಾಡುವಂಥ ಅವಶ್ಯಕತೆ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ಇಷ್ಟೆಲ್ಲಾದರೂ ಕೂಡ ಪೇಪರ್ ಸಿಂಹ ಮೊನ್ನೆ ಒಂದು ಹೇಳಿಕೆ ಕೊಟ್ಬಿಟ್ರು ರವಿ ಬೆಳಗೆರೆ ಬಗ್ಗೆ, ಪತ್ರಿಕೋದ್ಯಮದ ಪಾತಕಿ ಅನ್ನುವಂಥದ್ದು. ಎಷ್ಟು ಜನ ನಕ್ರು ಬಿದ್ದು ನಕ್ರು ಅಂತಂದರೆ ಅದು ಹೇಳೋದು ಬೇಡ ಬಿಡಿ. ಪಾತಕಿಗಳು ಯಾರ್ಯಾರು ಯಾವ್ಯಾವ ಕೆಲಸವನ್ನು ಮಾಡಿದರು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಯಾರ್ಯಾರು ಸುಳ್ಳು ಹೇಳಿ ಸೈಟ್ ಹೊಡ್ಕೊಂಡ್ರು, ಯಾರ್ಯಾರು ಬೊಂಗು ಬಿಡುವಂಥ ಭಾಷಣಗಳನ್ನು ಮಾಡಿದರು, ಎಲ್ಲವೂ ಕೂಡ ಈ ರಾಜ್ಯದ ಜನತೆಗೆ ಗೊತ್ತಿದೆ. ಆದರೆ ಕರ್ನಾಟಕದ ಮತದಾರ ಪ್ರಜ್ಞಾವಂತನಾಗಿದ್ದಾನೆ. BJP ಒಂದು ವೇಳೆ 2028ರಲ್ಲಿ ಅಧಿಕಾರಕ್ಕೆ ಬರೋದೇ ಆದರೆ ಅದು ಈ ಕಾಂಗ್ರೆಸ್ ಪಕ್ಷದ ಒಳ ಹುಳುಕುಗಳನ್ನು ಜನರ ಮುಂದೆ ಇಡಬೇಕು. ಅಧಿಕಾರದ ಸೋಲಿದೆಯಲ್ಲ, ಆ್ಯಂಟಿ ಇನ್ಕಂಬೆನ್ಸಿ ಇದೆಯಲ್ಲ, ಆಡಳಿತದ ಸೋಲಿದೆಯಲ್ಲ, ಅದು ಜನಗಳ ಮುಂದೆ ಇಡಬೇಕು ಮತ್ತು ಜನಗಳಿಗೆ
ಭರವಸೆಯನ್ನು ಕೊಡಬೇಕು. ನಾವು ನಿಷ್ಕಲ್ಮಶವಾದ ಮತ್ತು ಜನಪರವಾದ ಆಡಳಿತವನ್ನು ಕೊಡ್ತೀವಿ ಅನ್ನುವಂಥದ್ದು, ಆವಾಗ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಎಕ್ಸ್ಪ್ಲೇನರನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.